ವೆರಿ ಸಾರಿ. ವಿಜಯ್ ಕೃಷ್ಣ ಮತ್ತು ಪ್ರಿಯಾಂಕಾ ಕುಮಾರ್ ಅವರು ಜೋಡಿಯಾಗಿ ಅಭಿನಯಿಸಿರುವ ದೂರ ತೀರಯಾನ ಜುಲೈ 11ನೇ ತಾರೀಕು ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇದೆ. ಇವತ್ತು ಸಿನಿಮಾದ ಟೈಟಲ್ ಸಾಂಗ್ ನ ಲಾಂಚ್ ಮಾಡೋದಕ್ಕೆ ನಾವು ಇಲ್ಲಿ ಸೇರಿದೀವಿ. ಇದಕ್ಕೂ ಮುಂಚೆ ಒಂದು ಹಾಡು ರಿಲೀಸ್ ಆಗಿತ್ತು, ಇದೇನಿದು ಸೂಚನೆ ಅನ್ನೋ ಒಂದು ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದ್ದಂತ ಹಾಡು ಈಗ ಮತ್ತೊಂದು ಹಾಡನ್ನ ಸಿನಿಮಾ ಟೀಮು ರಿಲೀಸ್ ಮಾಡ್ತಿದೆ. ಅಂಡ್ ತಂದೆ ಸಿನಿಮಾಗೆ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ತಂದೆಯ ಲಕ್ಕಿ ಚಾರ್ಮಾದ ಅವರ ಮಗ, ಸಿನಿಮಾದ ಪ್ರೊಡ್ಯೂಸರ್ ದೇವರಾಜ್ ಸರ್ ಅವರ ಮಗ ಜಯರಾಮ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜಯರಾಮ್ ಅವರು ದಯವಿಟ್ಟು ವೇದಿಕೆಗೆ ಬಂದು ತಂದೆಯವ್ರಿಗೆ ಮತ್ತು ಇಡೀ ಸಿನಿಮಾ ಟೀಮ್ಗೆ ಬೆಸ್ಟ್ ವಿಶಸ್ ನ ಹೇಳಿ ಸಾಂಗ್ ನ ಲಾಂಚ್ ಮಾಡಬೇಕು ಪ್ಲೀಸ್. ಸೊ ದೂರ ತೀರಾನ ಟೈಟಲ್ ಸಾಂಗ್ ಸ್ಟಾರ್ಟ್. ಈ ಕಡೆ ತಿರ್ಗಬೇಕು, ಈ ಕಡೆ. ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಇನ್ನೂ ಗುಂಗು ಹಾಗೆ ಇದೆ, ನಿಜವಾಗ್ಲೂ ಚೆನ್ನಾಗಿ ಮೂಡಿ ಬಂದಿದೆ ಸಾಂಗು. ವಿಜುವಲಿ ಆಡಿಯೋಲಿ ಕ್ಯಾಚ್ ಆಗ್ತಾ ಇದೆ, ಕನೆಕ್ಟ್ ಆಗ್ತಾ ಇದೆ. ಚಿತ್ರದಲ್ಲಿ ಈ ಸಾಂಗಿನ ಮೂಲಕನೇ ಚಿತ್ರ ಇಮ್ಯಾಜಿನೇಷನ್ ಮಾಡ್ಕೋಬೋದು. ಒಂದು ಎನರ್ಜಿ ಇದೆ, ಒಂದು ಪ್ರೀತಿಯ ಒಂದು ವೈಬ್ ಇದೆ ಅಂತ ಅನಿಸ್ತಾ ಇದೆ. ಗುಡ್, ಡೆಫಿನೆಟ್ಲಿ ಗುಡ್. ಮನ್ಸೂರ್ ಅವ್ರಿಗೆ ಒಂದು ಸಲಾಮ್ ಹೇಳ್ಬೋದು. ಆಮೇಲೆ ದೇವರಾಜ್ ಸರ್ ಅಂತೂ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಒಂದು ಭಾಳ ಪಾಸಿಟಿವ್ ಎನರ್ಜಿ ಇಟ್ಕೊಂಡಂಥ ಮತ್ತು ಎಷ್ಟೆಷ್ಟೋ ಕನಸುಗಳ ಇಟ್ಕೊಂಡಂಥ ಒಳ್ಳೆಯ ನಿರ್ಮಾಪಕರ ಸಾಲಿನಲ್ಲಿ ಮೊದಲಿಗೆ ನಿಲ್ತಾರೆ. ನಾನು ಉತ್ಪ್ರೇಕ್ಷವಾಗಿ ಹೇಳ್ತಾ ಇಲ್ಲ, ಅವ್ರು ಇರೋದೇ ಹಾಗೆ. ಈಸ್ ರಿಯಲಿ ಎ ಗ್ರೇಟ್ ಮ್ಯಾನ್ ಆ್ಯಸ್ ಎ ಪ್ರೊಡ್ಯೂಸರ್. ನಾನು ಒಂದು ಸಿನಿಮಾ ಮಾಡಿದ್ದೇನೆ ಅವ್ರ ಜೊತೆ. ಆಮೇಲೆ ಇದೇ ಚಿತ್ರಕ್ಕೆ ಕ್ಲ್ಯಾಪು ನಾನೇ ಮಾಡಿದ್ದು. ಗಣೇಶ ಟೆಂಪಲಲ್ಲಿ ಈ ಚಿತ್ರಕ್ಕೆ ಕ್ಲ್ಯಾಪ್ ಮಾಡಿದ್ದೆ. ಇದು ಯಶಸ್ವಿ ಆಗಲಿ, ಭಾಳ ದೊಡ್ಡ ಯಶಸ್ವಿ ಸಿಗಲಿ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇವತ್ತಿನ ದಿನದವರೆಗೂ ನೀವು ಸಿನಿಮಾ ತಂಡದ ಜೊತೆ ಇದ್ದು ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ನ ನೀಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ತಮ್ಮ ಬೆಸ್ಟ್ ವಿಶಸ್ ನ ಇಡೀ ಸಿನಿಮಾ ಟೀಮ್ಗೆ ನೀಡೋದಕ್ಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹೆಸರಾಂತ ನಟರು ನವೀನ್ ಶಂಕರ್ ಸರ್, ದಯವಿಟ್ಟು ವೇದಿಕೆಗೆ ಬಂದು ಒಂದೆರಡು ಮಾತುಗಳನ್ನ ಆಡಬೇಕು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದ ಹಿರಿಯರಿಗೆ, ಸ್ನೇಹಿತರಿಗೆ ನಮಸ್ಕಾರ. ಸಿನಿಮಾ ತಂಡದವ್ರಿಗೆ ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್ ಮನ್ಸೂರಿ ಅವ್ರಿಗೆ. ಮನ್ಸೂರಿ ನನ್ನ ಒಳ್ಳೆಯ ಸ್ನೇಹಿತರು. ಅವರ ಆ್ಯಸ್ ಅ ರೈಟರ್, ಆ್ಯಸ್ ಅ ಡೈರೆಕ್ಟರ್, ಆ್ಯಸ್ ಅ ಪರ್ಸನ್, ಆ್ಯಸ್ ಅ ಹೋಲ್ ಪರ್ಸನಾಲಿಟಿ, ಅವರಲ್ಲಿ ಒಂದು ಪ್ರಾಮಾಣಿಕತೆ ಆಗಲಿ ಅಥವಾ ಅವ್ರೇನು ಪಿಕ್ಚರ್ ತೆಗೆಯೋದೊಂದು ಅವ್ರ ದೃಷ್ಟಿಕೋನ ಇರ್ತೈತಲ್ಲ, ಅದು ನನಗೆ ಭಾಳ ಇಷ್ಟ. ಅವರ ಪರ್ಸೆಪ್ಷನ್, ಅವರ ಸೆನ್ಸಿಬಿಲಿಟಿ, ಪ್ರತಿಯೊಂದು ಪಿಕ್ಚರ್ನಾಗೂ ಅವರು ಹೇಳೋಕೊಡುವಂಥ ವಿಷಯ ಆಗಲಿ, ಅದೆಲ್ಲನೂ ಭಾಳ ಇಷ್ಟಪಟ್ಟು ನಾನು. ಆ್ಯಂಡ್ ಈ ಒಂದು ಸಬ್ಜೆಕ್ಟು ಐ ಆಮ್ ವೆರಿ ಕ್ಯೂರಿಯಸ್. ಅಂದರೆ ಒಂದು ಲವ್ ಸ್ಟೋರಿ ಹೇಗೆ ಮೂಡಿ ಬಂದಿರ್ತದೆ ಅವ್ರದ್ದು ಒಂದು ದೃಷ್ಟಿಕೋನದಲ್ಲಿ ಅಂತ ಅಂದ್ಕೊಂಡು. ಸೊ ಐ ವಿಶ್ ಇಮ್ ದ ಬೆಸ್ಟ್. ಹಾಡು ಭರ್ಜರಿ ಐತಿ, ಮಸ್ತ್. ಐ ಥಿಂಕ್ ಎಲ್ಲ ಕಾಲೇಜಿದ್ದು ಒಂದು ಫೆಸ್ಟ್ ಒಳಗೆ ಇದು ಹಾರ್ಡ್ ಫಿಕ್ಸ್ ಆಗಿರ್ತೈತಿ, ಆ ಎನರ್ಜಿ ಐತಿ. ಕಂಗ್ರಾಟ್ಸ್ ಟು ದ ಹೋಲ್ ಟೀಮ್. ಆ್ಯಂಡ್ ಬಕೇಶ್ ಇವತ್ತು ಒಂಥರ ರಿಯೂನಿಯನ್ ಆದಂಗೆ ಆಗೈತೆ ನನಗೆ. ಅಂದರೆ ಬಕೇಶ್ ಮತ್ತು ನಾವು ಕಾರ್ತಿಕ್ ಧರಣಿ ಮಂಡಲ ಮಧ್ಯದೊಳಗೆ ಪಿಕ್ಚರ್ನಾಗ ನಾವು ಕೊಲಾಬ್ರೇಟ್ ಆಗಿದ್ವಿ. ಆ ಸಿನಿಮಾದ ಐ ಥಿಂಕ್ ಎಲ್ಲ ಕ್ರಿಟಿಕ್ಸ್ಗೂ ಭಾಳ ಇಷ್ಟ ಆಗಿತ್ತು ಪಿಕ್ಚರು ಥಿಯೇಟರ್ನಾಗ ಓಡಲಿಲ್ಲ, ಬಟ್ ಕ್ರಿಟಿಕ್ಸ್ ಚಾಯ್ಸ್ ಆಗಿ ಕ್ರಿಟಿಕಲಿ ಅಕ್ಲೈಮ್ ಸಿನಿಮಾ ಆಗಿ ಹೆಸರು ಮಾಡಿತು. ಆ ಸಿನಿಮಾ ತುಂಬ ಎಂಗೇಜಿಂಗ್ ಆಗಿ ಇರೋದಕ್ಕೆ ಒಬ್ಬ ನಟರ ಕಡೆಯಿಂದ ಎಷ್ಟು ಕೆಲಸ ಆಗಿತ್ತು, ನಿರ್ದೇಶಕರ ಕಡೆಯಿಂದ ಎಷ್ಟು ಕೆಲಸ ಆಗಿತ್ತು, ಅದಕ್ಕೂ ಒಂದು ಹೆಜ್ಜೆ ಜಾಸ್ತಿ ಕೆಲಸ ಬಕೇಶ್ ಅವರು ಮಾಡಿದರು. ಅಷ್ಟು ಎಂಗೇಜಿಂಗ್ ಆಗಿ ಕೂರಿಸಿತ್ತು ಸಿನಿಮಾ.
ಐ ಲವ್ ಹಿಮ್ ಆಸ್ ಎ ಟೆಕ್ನಿಷಿಯನ್, ಒಬ್ರು ಕಂಪೋಸರ್ ಆಗಿ. ಈ ಹಾಡಿನಾಗೂ ಟೆಕ್ನಿಕಲ್ ಟರ್ಮ್ನಾಗ ಹೇಳಕ್ ಬರೋದಿಲ್ಲ ಅಷ್ಟು ಬಕೇಶ್, ಬಟ್ ಪ್ರೋಗ್ರೆಷನ್ ಆಗಲಿ ಅಥವಾ ಹೆಂಗೆ ಸಾಂಗ್ ಶುರುವಿಂದ ಕಂಪ್ಲೀಷನ್ ತಗೋದಿತ್ತಲ್ಲ, ಅದು ಇನ್ವಾಲ್ವ್ ಮಾಡ್ಕೋತೈತಿ, ಒಂದು ಎನರ್ಜಿ ಕ್ರಿಯೇಟ್ ಮಾಡ್ತೈತಿ. ಅಷ್ಟು ಚಲೋ ಬಂದೈತಿ ಹಾಡು. ಆ್ಯಂಡ್ ವಿಜಯ್, ನಾನು ವಿಜಯ್ ಒಂದು ನಾಟಕ ಮಾಡಿದ್ವಿ ನಾವು, ದ ಪ್ರಾಫಿಟ್ ಅಂತ. ಅದ ಫಸ್ಟು, ಅದೇ ಲಾಸ್ಟ್ ನಮ್ದು ನಾಟಕ. ಅದಾದ್ಮೇಲೆ ಅವರು ಆ ಟೀಮ್ನ ಕಂಟಿನ್ಯೂ ಆದೆ. ಅವರು ಬೇರೆ ಬೇರೆ ಕಡೆ ಅಭಿನಯ ಕಲಿಯಕ್ಕೆ ಹೊಂಟ್ರು. ಅದಾದ್ಮೇಲೆ ಇವತ್ತ ಭೇಟಿಯಾಗಿದ್ದು ನಾವು, ಆಫ್ಟರ್ ಸೋ ಮೆನಿ ಇಯರ್ಸ್. ಅಷ್ಟು ವರ್ಷಗಳಿಂದ ಆ ಕಡೆಯಿಂದ ಅವ ಬಂದ, ಈ ಕಡೆಯಿಂದ ನಾ ಬಂದೀನಿ. ಆಲ್ ದ ವೆರಿ ಬೆಸ್ಟ್. ನನಗೆ ಈ ಪಬ್ಲಿಕ್ ಮ್ಯೂಸಿಕ್ ಒಳಗೆ ಇದ್ದಂಥ ಮ್ಯೂಸಿಕ್ ಪ್ರೊಡ್ಯೂಸರ್ಸು, ನಾನು ಯೂಟ್ಯೂಬ್ದಾಗ ಕೆಲಸ ಮಾಡೋದಾಗ ಇದ್ದಂಥ ಮ್ಯೂಸಿಕ್ ಪ್ರೊಡ್ಯೂಸರ್ಸ್ ಅವರೆಲ್ಲರೂ ಸಿಕ್ಕಾಗ ಹೇಳ್ತಿರ್ತಾರೆ, ಪಿಕ್ಚರ್ ಎಲ್ಲ ಚಲೋ ಮಾಡತ್ತಿ, ಚಲೋ ಹಾಡು ಬರ್ಬೇಕು ಈ ಕಡೆಯಿಂದ, ಮಸ್ತ್ ಹಿಟ್ ಆಗಬೇಕು ಹಾಡು, ಭಾಳ ಜನಕ್ಕೆ ರೀಚ್ ಆಗ್ತೀವಿ ನಾವು ಪಿಕ್ಚರ್ಗಳಿಂದ, ಫಸ್ಟ್ ಹಾಡಿಂದ ರೀಚ್ ಆಗ್ತೀವಿ ಅಂತ ಅನ್ಕೊಂಡು. ಅದೇ ಧರಣಿ ಮಂಡಲ ಒಳಗೇನೆ ನಾನು ಒಂಚೂರು ಚಂದ ಕಾಣಿಸಿದ್ದು ಅಂತ ಅನ್ಕೋತೀನಿ ಆ ಹಾಡಿನಾಗ. ಅದು ಬಿಟ್ರೆ ಅದೇನೋ ಬರೋ ಗತಿ ಹಾಡು ಎಲ್ಲ ಹಂಗೆ ಇರ್ತದೆ ನಾವು, ಅಂದ್ರೆ ಅಪ್ಪ ಹೋಗಿರ್ತಾನ, ಅವು ಸತ್ತಿರ್ತಾವ, ಇಲ್ಲ ಬಡವ್ರ ಮಗ ಆಗಿರ್ತಾನ, ಇಲ್ಲ ನಿಂದು ಹೋರಾಟಕ್ಕೆ ಹೋಗ್ತಾನ, ಈ ಥರದ ಹಾಡುಗಳು ಹಾಡಿದ್ದು. ಬಟ್ ಅದೊಂದು ಸಾಂಗ್ ಆ್ಯಕ್ಚುಲಿ ಭಾಳ ಲವಲವಿಕೆಯಿಂದ ಭಾಳ ಚಂದ ಕಾಣಿಸೋ ಥರ ಬಂದಂಥ ಸಾಂಗ್. ಭಾಳ ಬ್ಯೂಟಿಫುಲ್ ಆಗಿ ಕಾಣತ್ತೀರಿ ಇಬ್ರು, ಪ್ರಿಯಾಂಕಾ ಆ್ಯಂಡ್ ನೀವು. ದೂರದ ಊರಿಗೆ, ತೀರದ ಊರಿಗೆ ಎಲ್ಲ ಕಡೆನೂ ರೀಚ್ ಆಗಲಿ ಸಿನಿಮಾ, ಈ ಹಾಡು ಎಲ್ಲವೂ ಕೂಡ. ಆ್ಯಂಡ್ ಶುಭಾರಂಭ ಆಗೈತಿ. ದೇಸಾಯಿ ಸರ್ ನಮ್ಮೂರು ಕಡೆದವ್ರು, ನಾ ಹೋಗಿ ಫಸ್ಟ್ ಸರ್ ನಾನು ನಿಮ್ಮವರು ಸರ್ ಕಂಡ್ಕೊಂಡು ಹೋಗಿ ನಮಸ್ಕಾರ ಮಾಡ್ಕೊಂಡು ಮಾತಾಡ್ಸಿದೆ ನಾನು. ನಿಷ್ಕರ್ಷ ಆಗಲಿ, ಬೆಳದಿಂಗಳ ಮಾಲೆ ಆಗಲಿ, ಅಂದರೆ ಹೀಸ್ ಅ ಲೆಜೆಂಡ್. ಅವ್ರ ಕಡೆಯಿಂದ ಒಂದು ಆಶೀರ್ವಾದ ಆಗೈತಿ, ಚಲೋನು ಆಕೈತಿ ಗ್ಯಾರಂಟಿ. ದೇವರಾಜ್ ಅವ್ರಿಗಾಗಲಿ, ನಮ್ಮ ಸ್ನೇಹಿತರಿಗಾಗಲಿ, ನನ್ನ ವಿಜಿಗಾಗಲಿ, ನನ್ನ ಆತ್ಮೀಯ ಗೆಳೆಯ ನಿನಗೂ ಕೂಡ, ಎಲ್ರಿಗೂ ಕೂಡ ಶುಭವಾಗಲಿ, ಗೆಲುವಾಗಲಿ. ನಮಸ್ಕಾರ. ಗುರುಗಳಿಗೆ ನಮಸ್ಕಾರ. ಮನ್ಸೂರ್ ಅವ್ರ ಜೊತೆ ಆಲ್ಮೋಸ್ಟ್ ಅವರ ಎಲ್ಲ ಚಿತ್ರಗಳಿಗೆ ಹಾಡುಗಳನ್ನ ಬರೀತಾ ಇದ್ದೀನಿ. ಇದು ಒಂದು ಉತ್ತಮವಾದ ಅವಕಾಶ ಶೀರ್ಷಿಕೆ ಹಾಡು ಬರೆಯೋದಕ್ಕೆ. ನಿಮ್ಮ ಎಲ್ಲ ಪ್ರೋತ್ಸಾಹ ಚಿತ್ರಕ್ಕೆ, ಚಿತ್ರತಂಡಕ್ಕೆ ಇರಲಿ. ಚಿತ್ರವನ್ನು ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀನಿ. ಹೆಂಗೆ ಹಲ್ಗಳನ್ನ ರಿಪೇರಿ ಮಾಡ್ತಾ ಹಾಡುಗಳು ಹೇಗೆ ಬರೀತೀರಿ ಅಂತ? ಸರ್ ಆಯ್ತು, ಒಂದು 10 ವರ್ಷ ಆಯಿತು ಹಾಡು ಬರೆಯುವಂಥ ಕೆಲಸ. ಅದು ಪ್ರೊಫೆಷನ್, ಇದು ಪ್ಯಾಷನ್ ಥರ ಆಗಿ ಪ್ರೊಫೆಷನ್. ಚೆನ್ನಾಗಿ ಬರ್ತಿದ್ದೀರಿ, ಹಾಡು ಚೆನ್ನಾಗಿದೆ. ಹೇಗೆ ಗೊತ್ತು, ಹೇಗೆ ಸಿಚುವೇಶನ್ ಹೇಗೆ ಹೇಳಿ, ಅದನ್ನು ಮಾತು ಹೇಳಿ. ಅಂದರೆ ಕ್ರೆಡಿಟ್ಸ್ ಒಂದು ಹಾಡಿಕೆ ನಾನು ತಗೊಳ್ಳೋದಕ್ಕಿಂತ ಮುಂಚೆ ಅದು ನಿರ್ದೇಶಕ ಒಂದು ಕನಸಾಗಿರುತ್ತೆ, ಜೊತೆಗೆ ಕಂಪೋಸರ್ಸ್ ಅವರ ಒಂದು ಶ್ರಮ ಇರುತ್ತೆ. ಅಲ್ಲಿ ಬರೋಷ್ಟರಲ್ಲಿ ಅಲ್ಲಿ ಒಂದು ಆಲ್ಮೋಸ್ಟ್ ನಮಗೆ ರೂಟ್ ಮ್ಯಾಪ್ ಸಿಕ್ಕಿರುತ್ತೆ ಹಾಡಿಗೆ. ಜೊತೆಗೆ ಮನ್ಸೂರ್ ಅವರ ನೀಡಿದಂತಹ ಒಂದು ಸನ್ನಿವೇಶ, ಅದರ ಒಂದು ಸೀಕ್ವೆನ್ಸ್, ಎಕ್ಸ್ಪ್ಲನೇಷನ್ ಎಲ್ಲವೂ ಬಹಳ ಹೆಲ್ಪ್ ಆಯಿತು ಹಾಡು ಬರಲಿಕ್ಕೆ. ವರ್ಷನ್ಸ್ ಐ ಥಿಂಕ್ 2-3 ವರ್ಷನ್ಗೆ ನಾವು ಲಾಕ್ ಮಾಡಿದ್ವಿ ಹಾಡು. ಅಂದ್ರೆ ಅವರು ನೀಡಿದಂತಹ ಒಂದು ವಿಜುವಲ್ಸ್ಗೆ ಹೇಳೋದಕ್ಕೆ ಮುಂಚೆ ಅವರ ನೆರೇಷನ್ ಅಲ್ಲೇ ವಿಜುವಲ್ಸ್ ತೋರಿಸಿದ್ರು ಮನ್ಸೂರ್ ಅವರು. ಅದರಿಂದ ನನ್ನ ಕೆಲಸ ಬಹಳ ಈಸಿ ಆಯಿತು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗಾನ ಸಿನಿಮಾದ ಆಡಿಯೋ ಮಾಡಿರುವ ಆಡಿಯೋ ಕಂಪನಿ MRT ಮ್ಯೂಸಿಕ್ ಕಂಪನಿಯ ಆನಂದ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಆನಂದ್ ಸರ್ ಪ್ಲೀಸ್. ನಮಸ್ಕಾರ ಎಲ್ಲರಿಗೂ. ದೂರತೀರಯಾನ ಈ ಚಿತ್ರದಲ್ಲಿ ಟೋಟಲಿ 6 ಹಾಡುಗಳಿದೆ. ಒಂದು ಹಾಡು ಆಲ್ರೆಡಿ ರಿಲೀಸ್ ಆಗಿದೆ, ದ ಅದರ್ ಒನ್ ವಿ ಜಸ್ಟ್ ವಿಜುವಲೈಸ್. ನಿಜ ಹೇಳ್ಬೇಕಂದ್ರೆ ಐ ವಾಸ್ ಟೇಕನ್ ಅವೇ ಟು ಸಮ್ ಅದರ್ ಡಿಫರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಇಟ್ಸ್ ವೆರಿ ಮೆಸ್ಮರೈಸಿಂಗ್. ಐ ಕಂಗ್ರ್ಯಾಚುಲೇಟ್ ದ ಮ್ಯೂಸಿಕ್ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ ದೇವರಾಜ್ ಸರ್, ಮನ್ಸೂರ್ ದ ಡೈರೆಕ್ಟರ್. ವಿಶ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. That's MRT is a music company, sir. That's Manohar Ramesh and Tulsi Ram.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದಂದ್ರೆ ಹಾಡ್ದವರ ಒಂದು ಬಾಡಿ ಲ್ಯಾಂಗ್ವೇಜ್ ಏನಿತ್ತು, ಅವರ ಒಂದು ನಟನೆ ಆಕ್ಚುಲಿ ಇಸ್ ಅ ವೆರಿ ಗುಡ್ ಆಕ್ಟರ್ ಆಗ್ಬೋದು ಅಂತಲೂ ಕೂಡ ಅನ್ಸುತ್ತೆ. ಹಾಡನ್ನ ಹಾಡಿರುವಂತಹ ಸಿಂಗರ್ಸ್ ಬಕೇಶ್ ಮತ್ತು ಈಶಾ ಸುಚಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಹಾಡಿಗೆ ಮ್ಯೂಸಿಕ್ ನೀಡಿರೋರು ಬಕೇಶ್ ಅವರೇ ಮತ್ತು ಕಾರ್ತಿಕ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಪ್ಲೀಸ್. ಸರಿ, ಇವಾಗ ಅದೇ ಆಕ್ಷನ್ ಮಾಡಿ ಒಂದ್ 2 ಲೈನ್ ವೇದಿಕೆ ಮೇಲೆ ಹಾಡ್ಬೇಕು ಪ್ಲೀಸ್, ವಿತ್ ಸೇಮ್ ಆಕ್ಷನ್. ಅಂದ್ರೆ ಬಕೇಶ್ಗೆ ಹೇಳಬೇಕಲ್ಲ, ಹಿಂಗ್ ನೋಡ್ರಿ ಹಾಗೆ ನಾವು ನೋಡಿ ಒಂದು ಪಿಕ್ಚರ್. ಪ್ಲೀಸ್ ಬನ್ನಿ ಸರ್, ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೋಣದ ವಕೇಶ್ ಅಂತ. ಮೊದಲನೇದಾಗಿ ದೂರ ತೀರಯಾನ ಸಿನಿಮಾದಲ್ಲಿ ಅಚ್ಚ ಹಾಗೂ ಸ್ವಚ್ಛ ಕನ್ನಡದ 6 ಹಾಡುಗಳಿವೆ. ಅದು ನನಗೆ ಆಕ್ಚುಲ್ ಆಗಿ ತುಂಬಾ ಖುಷಿ ಕೊಡ್ತಕ್ಕಂಥ ವಿಚಾರ. 2 ಬಿಟ್ ಸಾಂಗ್ಸ್ ಇದೆ, ಟೋಟಲ್ 8 ಹಾಡುಗಳಿದೆ ಸಿನಿಮಾದಲ್ಲಿ. ನಮ್ಗೆ ಆಲ್ಮೋಸ್ಟ್ 1 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಮನ್ಸೂರ್ ಹೆಸರ್ ಈ ಹಾಡು ಮಾಡೋಕ್ಕೂ ಮುಂಚೆ ಆಲ್ಮೋಸ್ಟ್ ಒಂದು 3 ಹಾಡು ನಾವು ಪೂರ್ತಿ ಕಂಪ್ಲೀಟ್ ಮಾಡಿ ಅದು ವಿಜುವಲಿ ಅಷ್ಟು ಕನ್ವೆ ಆಗ್ತಾ ಇಲ್ಲ ಅಂತ ಅವ್ರಿಗೆ ಅನ್ಸಿದ್ರಿಂದ ಅವರ ಗೈಡೆನ್ಸ್ ಅಲ್ಲೇ ಪೂರ್ತಿ ರೆಡಿ ಆಗಿರ್ತಕ್ಕಂಥ ಹಾಡಿದು. ನನಗೆ ಅವ್ರು ಎಷ್ಟು ಪರ್ಟಿಕ್ಯುಲರ್ ಆಗಿದ್ದಾರೆ ಅಂದ್ರೆ, ನನಗೆ ಪರ್ಟಿಕ್ಯುಲರ್ ಆಗಿ ಈ ಎಪಿಸೋಡ್ ಅಲ್ಲಿ ಹಿಂಗೆ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರ್ತಕ್ಕಂಥ ಹಾಡು. ಇದರಲ್ಲಿ ನಮ್ಮಿಬ್ಬರಿಗೆ ಎಷ್ಟು ಕ್ರೆಡಿಟ್ಸ್ ಹೋಗ್ಬೇಕು ಅಷ್ಟೇ ಕ್ರೆಡಿಟ್ಸ್ ಮನ್ಸೂರ್ ಸರ್ ಕೂಡ ಹೋಗ್ಬೇಕು. ಅಂಡ್ ಎಷ್ಟು ಚೆನ್ನಾಗಿದೆ ಅಂತ ಕೇಳೋದಲ್ಲ ಅಲ್ಲಿ ಫಾರ್ ಲಿರಿಕ್ಸ್. ಹಾಡಿಗೆ 4ನೇ ವರ್ಷನ್ ಇದು, ಐ ಥಿಂಕ್ 4ನೇ ವರ್ಷನ್. ಓಕೆ, 4ನೇ ವರ್ಷನ್, ಹೌದು. ಅಂಡ್ ಕಿರಣ್ ಕಾವರಪ್ಪ ಸರ್ ಕೂಡ ಅಷ್ಟೇ. ನಾವು ಏನೇ ಚೇಂಜಸ್ ಕೇಳಿದ್ರು ಸಹ ಅಚ್ಚುಕಟ್ಟಾಗಿ ನಮ್ಗೆ ಹೇಗ್ ಬೇಕೋ ಹಾಗೆ ಬರೆದು ಕೊಟ್ಟಿದ್ದಾರೆ ಈ ಹಾಡನ್ನ. ನನ್ಗೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿದ್ದು. ಇನ್ನ ದೇವರಾಜ್ ಸರ್ ಬಗ್ಗೆ ಹೇಳಲೇಬೇಕು. ಇದು ಅವರ ಬ್ಯಾನರ್ ಅಲ್ಲಿ ನನ್ನ 3ನೇ ಸಿನಿಮಾ ಅಂಡ್ ನಾನು ಕಾರ್ತಿಕ್ ಮಾಡ್ತಾ ಇರೋ 1ನೇ ಸಿನಿಮಾ ಅವ್ರ ಬ್ಯಾನರ್ ಅಲ್ಲಿ. ನಂಗೆ ತುಂಬಾ ಅಂದ್ರೆ ಇವತ್ತಿನವರೆಗೂ ಯಾವುದೋ ಒಂದು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಕರೆಕ್ಟ್ ಆಗಿ ಕರೆಕ್ಟ್ ಟೈಮ್ಗೆ ಪೇಮೆಂಟ್ ಬಂದಿರೋದಾದ್ರೆ ದೇವರಾಜ್ ಸರ್ ಕಡೆಯಿಂದ ಮಾತ್ರ. ಅದಕ್ಕಂತಲ್ಲ, ಆಸ್ ಅ ಹ್ಯೂಮನ್ ನಿಜವಾಗ್ಲೂ ತುಂಬಾ ಖುಷಿ ಇದೆ ನನಗೆ ಅವ್ರ ಜೊತೆ ಕೆಲಸ ಮಾಡ್ಲಿಕ್ಕೆ. ಅಂಡ್ ನವೀನ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಟೋಟಲ್ 8 ಹಾಡುಗಳಿದೆ. 2 ಬಿಟ್ ಸಾಂಗ್ ಅಂದ್ರೆ 2 ಮ್ಯೂಸಿಕಲ್ ಬಿಟ್ಸ್ ತರ ಬರುತ್ತೆ. ಇನ್ನು ಮಿಕ್ಕಿರೋದು 6 ಫುಲ್ ಲೆಂತ್ ಸಾಂಗ್ಸ್ ಇದೆ ಸರ್. ನೀವು ನೋಡಿ 1 by 1 ಇನ್ನ ರಿಲೀಸ್ ಆಗ್ತಾ ಹೋಗುತ್ತೆ. ಜುಲೈ 11ಕ್ಕೆ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ನೀವು ನೋಡಿ, ನಿಮ್ಮ ಫೀಡ್ಬ್ಯಾಕ್ ಕೂಡ ಕೊಡಿ. ಮೈಕ್ ಇಲ್ಲದೆ ಹಾಡ್ತೀನಿ, ಹಾಗೆ ಹಾಡಿದ್ರೆ ದೂರ ತೀರಯಾನ ಮುಗಿಯದು ನಮ್ಮ ಪಯಣ, ದಾರಿ ತಿರುವಿದೆ ಹಲವು, ಕಾಲ ತರಲಿದೆ ಗೆಲುವು ಎಂದು ಮುಂದೆ ಸಾಗೋಣ, ದೂರ ತೀರಯಾನ. ಥ್ಯಾಂಕ್ ಯು. ನಮ್ಮ ಈ ಒಂದು ಸಿನಿಮಾದಲ್ಲಿ ಫ್ಲೂಟ್ ನುಡಿಸಿರೋದು ಅರ್ಜುನ್ ಅಂತ. ಇತ್ತೀಚೆಗಷ್ಟೇ ಸಿತಾರೆ ಜಮೀನ್ ಪರ್ ಅನ್ನೋ ಒಂದು ಸಿನಿಮಾಗೆ ಕೂಡ ಇವರು ಫ್ಲೂಟ್ ನುಡಿಸಿದ್ದಾರೆ, ಅಮೀರ್ ಖಾನ್ ಅವರ ಸಿನಿಮಾ. ಅಂಡ್ ನಮ್ಮ ಸಿನಿಮಾದಲ್ಲಿ ಈಗ ನೀವು ವೈಲಿನ್ ಬಿಟ್ ಏನ್ ಕೇಳ್ತಾ ಇದ್ದೀರಾ ಅದನ್ನ ನುಡಿಸಿರ್ತಕ್ಕಂಥದ್ದು ಒಂದು ನಾರಾಯಣ್ ಶರ್ಮಾ ಅಂತ. ಅಂಡ್ ನಮ್ಮ ಥ್ರೂಔಟ್ ಎಲ್ಲಾ ಹಾಡುಗಳಿಗೂ ವೈಲಿನ್ ನುಡಿಸಿರ್ತಕ್ಕಂಥದ್ದು ನಾರಾಯಣ್ ಶರ್ಮಾ. ಹಾಗೆ ಗಿಟಾರ್ಸ್ ಏನ್ ನೀವು ಕೇಳ್ತಾ ಇದ್ದೀರಾ ಅದನ್ನ ನುಡಿಸಿರೋದು ಋತ್ವಿಕ್ ಭಟ್ಟಾಚಾರ್ಯ ಅಂತ. ಸೊ ಐ ಥಿಂಕ್ ನಮ್ಗೆ ಆಸ್ ಅ ಮ್ಯೂಸಿಷಿಯನ್ಸ್ ಈ ಆಲ್ಬಮ್ ತುಂಬಾ ಖುಷಿ ಕೊಟ್ಟಿದೆ. ಬಿಕಾಸ್ ಸುಮಾರಷ್ಟು ಆಲ್ಮೋಸ್ಟ್ ನಾವು ಮಾಡಿರ್ತಕ್ಕಂಥ ಎಲ್ಲಾ ಹಾಡುಗಳನ್ನು ಲೈವ್ ಇನ್ಸ್ಟ್ರೂಮೆಂಟ್ಸ್ ನ ಬಳಸೆ ಮಾಡಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ. ಹೋಪ್ ನಿಮ್ಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಆಲ್ಸೋ ನಮ್ಮ ಹಾಡಲ್ಲಿ ಫೀಮೇಲ್ ವೋಕಲ್ಸ್ ಹಾಡಿರೋರು ಈಶಾ ಸುಚಿ ಅವರು ನಮ್ಮ ಜೊತೆ ಇದ್ದಾರೆ ಇಲ್ಲಿ. ಹಾಡೋದು 2 ಲೈನು, ಬಟ್ ಇನ್ನೊಂದು ಹಾಡಿದೆ, ಅದು ಇದು 2 ಒಟ್ಟಿಗೆ ರೆಕಾರ್ಡ್ ಮಾಡಿದ್ದು. ಆ್ಯಂಡ್ ಐ ವಾಸ್ ವೆರಿ ಸರ್ಪ್ರೈಸ್ಡ್ ಮೀಟಿಂಗ್ ಮನ್ಸೂರೆ ಸರ್ ಇನಿಷಿಯಲಿ, ಬಿಕಾಸ್
ಅವ್ರ ಬಗ್ಗೆ ಒಂದು ನ್ಯಾಷನಲ್ ಅವಾರ್ಡ್ ಡೈರೆಕ್ಟರು ಒಂದು ದೊಡ್ಡದಾಗಿ ಏನೋ ಒಂದು ಇಮೇಜ್ ಇರೋದು ಹೊರಗಡೆ. ಅಲ್ಲಿ ಹೋದಂಗೆ ನನಗೆ ತುಂಬ ಎನ್ಕರೇಜ್ ಮಾಡಿ ಒಳ್ಳೆ ಥರ ಅಲ್ಲಿ ನನ್ಗೊಬ್ಳಿಗೆ ಅಂತ ಅಲ್ಲ, ಎಲ್ಲರಿಗೂ ತುಂಬಾನೇ ಎನ್ಕರೇಜಿಂಗ್ ಆಗಿ ಆರ್ಟಿಸ್ಟ್ಗಳಿಗೆಲ್ಲ ಮಾಡೋದು ನಾನು ತುಂಬ ಅಬ್ಸರ್ವ್ ಮಾಡಿದೆ. ನನಗೆ ಐ ರಿಯಲಿ ಅಪ್ರಿಷಿಯೇಟ್ ಯು ಫಾರ್ ದ್ಯಾಟ್ ಸರ್. ಆ್ಯಂಡ್ ಆಸ್ ಅನ್ ಆಡಿಯನ್ಸ್ ಐ ಲವ್ ದ ವಿಜುವಲ್ಸ್. ಇಲ್ಲೇನು ಬಂತು ತುಂಬ ಕಲರ್ಫುಲ್ ಆಗಿತ್ತು, ತುಂಬ ಬ್ರೈಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಸರ್. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ದೇವರಾಜ್ ಸರ್ಗೆ ಹಾಗೆ ಮನ್ಸೂರಿ ಸರ್ಗೆ. ಆ್ಯಂಡ್ ಬಕೇಶ್ ಅವರು ಐ ಥಿಂಕ್ ವಿ ಸ್ಟಾರ್ಟೆಡ್ ಇನಿಷಿಯಲಿ ನನ್ನ ಸಿಂಗಿಂಗ್ ಜರ್ನಿ ಶುರುವಾಗುವಾಗಲೇ ಇದೇನೊಂದು ಕಾನ್ಸರ್ಟ್ ಸಾಂಗ್ ಥರ ಬಂದಿದೆ, ಇದೇ ಥರ ಲೈವಲ್ಲಿ ನಾವು ಹೋಗಿ ಪರ್ಫಾರ್ಮ್ ಮಾಡ್ತಿದ್ವಿ ನಾವು ಒಟ್ಟಿಗೆನೆ. ಸೊ ಅಲ್ಲಿಂದ ಇಲ್ಲಿಗೆ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ದಿಸ್. And thank you, Karthik, also. Yeah. Thank you. Karthik. ನನ್ನ ಹತ್ರ ಏನು ಹೇಳ್ಕೊಳ್ಳುವಂಥದ್ದು ನೋಡಿದಿಲ್ಲ, ಬಟ್ ತುಂಬಾ ನನಗೆ ಮನಸ್ಸಿಗೆ ಇಷ್ಟ ಆಗುವಂತ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದು ಫಿಲ್ಮ್ ಅಂದ್ರೆ ಜಗಳ ಆಗುತ್ತೆ, ಮಾತುಕತೆ ಆಗುತ್ತೆ, ಐಡಿಯಾಸ್ ಎಕ್ಸ್ಚೇಂಜ್ ಮಾಡ್ತೀರಾ, ಫ್ರಿಕ್ಷನ್ ಇರುತ್ತೆ ಸ್ವಲ್ಪ, ಬಟ್ ಅದನ್ನೆಲ್ಲ ಓವರ್ಕಮ್ ಆಗಿ ಒಂದು ಪ್ರಾಡಕ್ಟ್ ನ ಹೊರಗೆ ತೆಗೆಯೋದಿದೆಯಲ್ಲ, ಐ ಥಿಂಕ್ ಆ ಪ್ರಾಸೆಸ್ ಇಸ್ ಬ್ಯೂಟಿಫುಲ್. ಅಂಡ್ ನಾವು ಆಸ್ ಅ ಟೀಮ್ ವಿ ಟ್ರೈಡ್ ಸಮಥಿಂಗ್. ನಾನು ಇದು ಅತ್ಯುತ್ತಮವಾಗಿದೆ, ನಿಮ್ಗೆ ಹೆಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳಲ್ಲ. ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್, ನಿಮ್ಗೆ ನೋಡುವಾಗ ಇಟ್ ವಿಲ್ ಮೂವ್ ಯು. ಇಮೋಷನಲ್ ಜರ್ನಿ ಇದೆ, ನೀವು ಮೂವಿನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೀವಿ ಅನ್ಕೊಳ್ತೀವಿ ನಮ್ಮ ಕಡೆಯಿಂದ, ಫ್ರಮ್ ದಿ ಎಂಟೈರ್ ಅದರ್ ಪಾರ್ಟ್ಸ್ ಆಫ್ ದ ಟೀಮ್. ಹೋಪ್ ಯು ಎಂಜಾಯ್ ದ ಮೂವಿ. Thanks for coming. ನಾನು ಏನು ಹೇಳೋದು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಬಕೇಶ್ ಆ್ಯಂಡ್ ಕಾರ್ತಿಕ್ ಫಾರ್ ದಿ ಆಪರ್ಚುನಿಟಿ. ಆಲ್ಸೋ ನಮ್ಮ ರಿಲೇಷನ್ಶಿಪ್, ನಮ್ಮದು ಕಾರ್ತಿಕ್ದು ಮತ್ತು ಬಕೇಶ್ದು ಗೋಸ್ ಬ್ಯಾಕ್ 15 years ಲೀಸ್ಟ್. ಇವಾಗ ಪ್ರೊಫೆಷನಲ್ ರಿಲೇಷನ್ಶಿಪ್ ವಿ ಆರ್ ಬ್ರದರ್ಸ್. ನಮ್ಮ ಲೈಫಲ್ಲಿ ಏನೇನಾಗ್ತದೆ ಎಲ್ರಿಗೂ ಎಲ್ಲ ಗೊತ್ತು. ಸೊ ಕೆಲಸ ಮಾಡೋದಕ್ಕಿಂತ ಇಟ್ಸ್ ಜಸ್ಟ್ ಒನ್ ಫನ್ ಪ್ರಾಜೆಕ್ಟ್ ಅಂತ ಮಾಡ್ತೀವಿ. ಹೋಪ್ಫುಲಿ ಯು ವಿಲ್ ಆಲ್ ಲೈಕ್ ಇಟ್ ಆ್ಯಂಡ್ show them some love. So thank you. ಬಿಡ್ತಿದ್ರು ಶೂಟಿಂಗ್. ಎಲ್ರಿಗೂ ನಮಸ್ಕಾರ. ತುಂಬಾ ಧನ್ಯವಾದಗಳು ಬಂದಿರೋದಕ್ಕೆ. ನನಗೆ ಒಂಥರ ಯಾವ ತರ ಫೀಲಿಂಗ್ ಆಗ್ತಿದೆ ಅಂದ್ರೆ, ಹುಡುಗಿ ಮನೆಯವರು ನಮ್ಮ ಮನೆಗೆ ಬಂದಿದ್ದಾರೆ, ನಾನು ಒಳಗಡೆ ಕೂತ್ಕೊಂಡು ರೆಡಿ ಆಗ್ತಿದ್ದೀನಿ, ಇವಾಗ ಇನ್ನೇನು ಕಾಲಿಡಬೇಕು ಅಷ್ಟು ನಾಚಿಕೆ ಆಗ್ತಿದೆ, ತುಂಬಾ ಶ್ರೇಯ ಆಗ್ತಿದೆ. ಬಿಕಾಸ್ ಸುಮಾರು ಫಿಲ್ಮ್ಸ್ ಅಲ್ಲಿ ಮಾಡಿರ್ಬೋದು, ಬಟ್ ಅದೇನೋ ಒಂದು ಗೊತ್ತಿಲ್ಲ. ಇಲ್ಲಿ ಈ ಸಿನಿಮಾ ನನ್ಗೆ ಇಷ್ಟ ಆಗಿರೋ ಒಂದು ತಂಡದ ಜೊತೆ ನಮ್ಮ ಭಾಷೆಯಲ್ಲಿ ನಮ್ಮ ಜನಕ್ಕೆ ಅಂತ ಒಂದು ಹೀರೋ ಆಗಿ, ಇದು ನನ್ನ ಮೊದಲನೇ ಸಿನಿಮಾ. ಸೊ ತುಂಬಾ ಎಕ್ಸೈಟ್ಮೆಂಟ್ ಇದೆ, ಅಷ್ಟೇ ಭಯ ಕೂಡ ಇದೆ. ಬಟ್ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಒಂದು ಹಾಡಲ್ಲಿ ಏನೋ ಒಂದು ಎನರ್ಜಿ ಇದೆ. ಪ್ರತಿಯೊಂದು ದಿನಾನು ಎಲ್ರು ನಮ್ಮ ತಂಡದಲ್ಲಿರೋ ಪ್ರತಿಯೊಬ್ಬರು ಇದೇ ಎನರ್ಜಿನ ಇಟ್ಕೊಂಡು ಪ್ರತಿಯೊಂದು ದಿನ ಎಷ್ಟೇ ಕಷ್ಟ ಬಂದ್ರೂ ಖುಷಿಯಾಗಿ ನಗ್ನಗ್ತಾ ಜಗಳ ಆಡ್ತಾ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಒಬ್ಬರೊಬ್ಬರಿಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀವಿ. ಅಂಡ್ ಐ ಥಿಂಕ್ ಈ ಹಾಡಲ್ಲಿ ಆ ಎನರ್ಜಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಬಕೇಶ್, ಥ್ಯಾಂಕ್ ಯು ಈ ಹಾಡನ್ನ ಇಷ್ಟು ಚೆನ್ನಾಗಿ ಹಾಡಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬಾನೇ ಸ್ಪೆಷಲ್ ಡೇ, ಬಿಕಾಸ್ ದಿಸ್ ಇಸ್ ಲೈಕ್ ಎಮೋಷನಲ್ ಜರ್ನಿ ಫಾರ್ ಮೀ. ತುಂಬಾನೇ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಸಿನಿಮಾ ಮೂಲಕ. ಆ್ಯಂಡ್ ತುಂಬಾನೇ ಕಲ್ತಿದ್ದೀನಿ ಕೂಡ. ಐ ಫೀಲ್ ಸೋ ಆನರ್ಡ್ ಬಿಕಾಸ್ ಈ ಸಿನಿಮಾ ಮಾಡುವಾಗ ಈ ಸಾಂಗ್ನ ನಾವು ರಾ ಆ್ಯಂಡ್ ಅನ್ಫಿಲ್ಟರ್ಡ್ ಆಗಿ ಕೇಳಿದ್ವಿ, ಹಾಗೆ ಪ್ರಾಕ್ಟೀಸು ಕೂಡ ಮಾಡಿದ್ವಿ. ಬಿಕಾಸ್ ಪರ್ಫಾರ್ಮ್ ಮಾಡ್ತೀವಿ ಸಾಂಗಿಗೆ ನಾವು. ಅದು ಕೇಳಿದಾಗ ತುಂಬಾನೇ ಖುಷಿ ಆಗಿತ್ತು. ಕೈಂಡ್ ಆಫ್ ಫ್ರೆಶ್ನೆಸ್ ಅನ್ನೋದು ನನಗೆ ಚೆನ್ನಾಗಿ ಅನ್ನಿಸ್ತು ನಮಗೆಲ್ಲರಿಗೂ ಪರ್ಫಾರ್ಮ್ ಮಾಡಲಿಕ್ಕೆ. ಆ್ಯಂಡ್ ಟುಡೇ ಇವತ್ತು ಫೈನಲ್ ನಿಮ್ಮ ಜೊತೆ ಎಲ್ಲ ಕುತ್ಕೊಂಡು ಕೇಳಿದಾಗ ಇನ್ನೂ ಬಹಳ ಖುಷಿ ಆಯಿತು. ಬಿಕಾಸ್ ಸಮ್ವೇರ್ ಸೀಕ್ರೆಟ್ಲಿ ನನಗೆ ಬಕೇಶ್ ಅವರೇ ಈ ಸಾಂಗ್ನ ಹಾಡಬೇಕು ಅನ್ನೋ ಆಸೆ ಇತ್ತು. ತುಂಬಾ ಜನ ನೋಡ್ತಾ ಇದ್ರು ಯಾರು ಈ ಸಾಂಗ್ ಹಾಡ್ತಾರೆ ಅಂತ. ಬಟ್ ಯಾ, ಐ ಆಮ್ ಸೋ ಹ್ಯಾಪಿ.
And to the entire musical team, thank you so much. ತುಂಬಾನೇ ಚೆನ್ನಾಗಿ ಬಂದಿದೆ ಆ್ಯಂಡ್ ನಿಮ್ಮಿಂದ ನಾವು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. ಮನ್ಸೂರಿ ಸರ್, ಐ ನೋ ನಿಮಗಿದು ತುಂಬಾನೇ ಸ್ಪೆಷಲ್ ಸಿನಿಮಾ ಆ್ಯಂಡ್ ನಿಮಗಿದು ಪರ್ಸ್ನಲಿ ಯು ಆಲ್ವೇಸ್ ಸೇ ನನಗೆ ಪರ್ಸ್ನಲ್ ಸಿನಿಮಾ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ಸಿನಿಮಾದಲ್ಲಿ ನನಗೊಂದು ಆಪರ್ಚುನಿಟಿ ಕೊಟ್ಟು to experience all of this amazing time and to learn. Thank you so much, sir. That said, I'm sure ನೀವಿಲ್ದೇನೆ ಇದು ಯಾವುದು ಸಾಧ್ಯ ಆಗ್ತಾ ಇರಲಿಲ್ಲ ವಿತೌಟ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಇಟ್. ಶೇಖರ್ ಸರ್ ಇವತ್ತು ಬಂದಿಲ್ಲ, ಬಟ್ the work, he's an amazing cinematographer. ಎಲ್ರಿಗೂ ಗೊತ್ತಿರೋ ಹಾಗೆ he's big in Kannada industry and ಅವ್ರ ಕೈ ಕೆಳಗೆ ನಾವು ಕೆಲಸ ಮಾಡ್ತೀವಿ ಅಂದರೆ I feel so lucky. Yeah, and ಯಾರನ್ನಾರು ಮಿಸ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕೃಷ್ಣ ಸರ್, I cannot forget you. ನಿಮ್ಮಿಂದಲೇ ನಾವು ಇವತ್ತು ಇಲ್ಲಿ ನಿಂತ್ಕೊಂಡು ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೀವಿ ಬಿಕಾಸ್ ಯು ಥಾಟ್ ಇಸ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಮೇಡ್ ಮೀ ಮೋರ್ ಕಾನ್ಫಿಡೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ಯು. ನಮ್ಮ ಸಿನಿಮಾ ಜುಲೈ 11ನೇ ತಾರೀಕು ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. ಪ್ಲೀಸ್ ಡೂ ವಾಚ್ ಇಟ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು. ಪಾತ್ರಗಳ ಬಗ್ಗೆ ಬರಲಿ. ಐ ಥಿಂಕ್ ಸುಮಾರು ವಿಷಯಗಳಿವೆ. ಟ್ರೈಲರ್ ಲಾಂಚ್ ಆಗ್ತದಾಗೆ ಐ ಥಿಂಕ್ ಇನ್ನೊಂದು ಚೂರು ಹೇಳ್ಬೋದು ವಿಷಯ ಸಿನಿಮಾ ಬಗ್ಗೆ, ಆವಾಗ ಮಾತಾಡುವ ಅಲ್ವಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೊಂದು ಸಣ್ಣ ವಿಷಯ, ಸಣ್ಣ ಒಂದು ಕಥೆ ಹೇಳ್ತೀನಿ. ನಮ್ಮ ತುಂಬಾ ತುಂಬಾ ಪ್ರೀತಿಯ ಕೊರಿಯೋಗ್ರಫರ್ ಇಲ್ಲಿದ್ದಾರೆ, ವರುಣ್ ಅವರು ನಾನು ಅನ್ಕೊಂಡಿದ್ದೆ ಮನ್ಸೂರಿ ಜೊತೆ ಕೆಲಸ ಮಾಡೋದು ತುಂಬಾ ಕಷ್ಟವಾಗಿರುತ್ತೆ, ಯಾಕೆಂದ್ರೆ ಅವರು ಸ್ಟ್ರಿಕ್ಟ್ ಆಗಿರಬಹುದು, ಕೆಲಸ ಜಾಸ್ತಿ ತಗೊಳ್ತಾರೆ ಜನರಿಂದ ಅಂತ ಒಂದು ಇಮ್ಯಾಜಿನೇಷನ್ ಇತ್ತು. ಆಕ್ಚುಲಿ ಅವ್ರು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಡ್ತಾರೆ, ಇವರು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಡ್ತಾರೆ, ಬಟ್ ಅಷ್ಟೇ ಕೆಲಸ ತಗೊಳ್ತಾರೆ. ಅವ್ರ ಜೊತೆ ಕೆಲಸ ಮಾಡಬೇಕು ಅಂದ್ರೆ ಒಂದು ಧೈರ್ಯ ಬೇಕು, ಎರಡನೇದು ಎಂಡ್ಯೂರೆನ್ಸ್ ಇರಬೇಕು, ತುಂಬಾ ತುಂಬಾ ಶಕ್ತಿ ಬೇಕು. ಬಟ್ ಈ ಹಾಡು ನಮ್ಮಿಬ್ರಿಗೂ ಐ ಫೀಲ್ ತುಂಬಾ ಹೆಲ್ಪ್ ಮಾಡ್ತು. ಅದು ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಅವರ್ಸ್ ಇದ್ರು, ಎಷ್ಟೇ ಒಂದು ಸ್ಟ್ರೈನ್ ಆಗ್ತಿದೆ, ಸುಸ್ತು ಆಗ್ತಿದೆ, ಎಲ್ಲ ಇದ್ರು ಪ್ರತಿ ಸಲ ಈ ಹಾಡು ಎಷ್ಟೇ ಸಲ ರಿಪೀಟ್ ಆದ್ರೂ ಕೂಡ ಆ ಒಂದು ಎನರ್ಜಿ ಮತ್ತೆ ಮತ್ತೆ ನಮಗೆ ಬರ್ತಾನೆ ಇತ್ತು ಅಂತ ಅನ್ಸುತ್ತೆ. ಸೊ ಲಾಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಬಕೇಶ್ ಫಾರ್ ದ ಸಾಂಗ್. ಥ್ಯಾಂಕ್ ಯು. ಇದು ಪ್ರೇಮ ಕಥೆ ಅಲ್ಲ, ಪ್ರೇಮದ ಕಥೆ ಅಂತ. ಅದೇನು ಅಂತ ಸ್ವಲ್ಪ ನಂಗೆ ತಲೆ ಹುಳ ಬಿಟ್ಟಂಗಾಯ್ತು. ಈಗ ಸ್ಟ್ರೈಟ್ ಆಗಿ ಅವ್ರನ್ನೇ ಮಾತಾಡ್ಸ್ಬಿಡೋಣ. ಸಿನಿಮಾದ ಡೈರೆಕ್ಟರ್ ಮನ್ಸೂರಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ದೂರ ತೀರಯಾನ ಪ್ರೇಮ ಕಥೆ ಅಲ್ಲ, ಇದು ಪ್ರೇಮದ ಕಥೆ ಅಂತ ಹೇಳಿದ್ರಿ. ಪ್ರೇಮದ ಕಥೆ ಬಗ್ಗೆ ಮಾತಾಡ್ಬೇಕು. ನಮಸ್ಕಾರ ಎಲ್ಲರಿಗೂ. ಒಂದು ನಿಮಿಷ, ನಾನು ಮಾತಾಡೋಕ್ ಮುಂಚೆ ನಮ್ಮ ನಿರ್ಮಾಪಕರು ಮಾತಾಡಿದ್ರೆ ನನ್ಗೆ ಖುಷಿ. ಕಂಡೀಷನ್ಸ್ ಅಪ್ಲೈ ಸರ್. ಮನ್ಸೂರೇ ಸೆಂಟ್ರು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಇಷ್ಟೊತ್ತು ಎಲ್ಲ ಕಲಾವಿದರು ಎಲ್ಲ ಮಾತಾಡಿದ್ದೀರಾ. ಸೊ ಫಸ್ಟ್ ಟೈಮ್ ನಾನು 5ನೇ ಸಿನಿಮಾದಲ್ಲಿ ಏನಂತ ಸಾಂಗ್ಸ್ ಬಕೇಶ್ ಬರೀ ಬ್ಯಾಕ್ಗ್ರೌಂಡ್ ಮಾಡ್ತಾ ಇದ್ರು. ಸೊ ಈ ಸತಿ ಒಂದು ಒಳ್ಳೆ ಸಾಂಗ್ಸ್ ಮಾಡಿ ಕೊಟ್ಟಿದ್ದಾರೆ. ನೋಡೋಣ ಈ ಜರ್ನಿಯಲ್ಲಿ ಸಾಂಗ್ಸ್ ಇಂದ ನಮ್ಮ ಸಿನಿಮಾ ಮತ್ತು ಆ್ಯಸ್ ಎ ನಮ್ದೇನು ಸಿಗ್ನೇಚರ್ ಇದೆ ನಂದು ಮನ್ಸೂರಿ ಆಸ್ ಎ ಸೋಷಲ್ ಫ್ರೆಂಡ್ಸ್, ಅದು ಒಂದು ಪಾಯಿಂಟ್ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇವ್ರು ಹೇಳಿದಾಗ ಇದು ಲವ್ ಸ್ಟೋರಿ ಅಲ್ಲ, ಇದೇ ಒಂದು ಲವ್. ಥ್ಯಾಂಕ್ ಯು. ಜೊತೆ ಇರಿ ಸರ್, ಡೈರೆಕ್ಟರ್ ಜೊತೆ ಪ್ರೊಡ್ಯೂಸರ್ ಇದ್ರೇನೆ ಸಿನಿಮಾ. ನಮಸ್ಕಾರ ಎಲ್ಲರಿಗೂ. ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ, ಸೀನಿಯರ್ಸು, ಫ್ರೆಂಡ್ಸು ಎಲ್ಲರಿಗೂ. ಯಾಕಂತಂದರೆ ಆಗಸ್ಟಲ್ಲಿ ನಾವು ಮುಹೂರ್ತ ಮಾಡಿ ಪ್ರೆಸ್ ಮೀಟ್ ಮಾಡಿದ್ವಿ. ಅದಾದಮೇಲೆ ಈಗ ವಿತ್ ಸಾಂಗು ನಿಮ್ಮ ಮುಂದೆ ಬಂದಿದ್ದೀವಿ. ಸೊ ಇನ್ನು ಕರೆಕ್ಟಾಗಿ 30 ದಿವಸ ಇದೆ ಸಿನಿಮಾ ಜುಲೈ 11ಕ್ಕೆ. ನಾವು ಅನೌನ್ಸ್ ಮಾಡಿದಾಗ ಏನು ಜುಲೈಯಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು, ನಾವು ಮಾತಿಗೆ ತಕ್ಕಂಗೆ ಜುಲೈಗೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸರ್. ಇದಕ್ಕೆ ಆ್ಯಕ್ಚುಲಿ ಮೇನ್ ರೀಸನ್ನು ನಂದೇನಿರಲ್ಲ, ಯಾಕಂತಂದರೆ ಪ್ರೊಡ್ಯೂಸರು ಆ ಥರದಲ್ಲಿ ನಮಗೆ ಬ್ಯಾಕ್ ಬೋನಲ್ಲಿ ನಿಂತ್ಕೊಂಡ್ರೇ
ನಾವು ಇನ್ ಟೈಮಲ್ಲಿ ಸಿನಿಮಾ ಮಾಡೋಕ್ಕಾಗತ್ತೆ, ನಮ್ಮ ಟೀಮೆಲ್ಲ ಕೆಲಸ ಮಾಡೋಕ್ಕಾಗುತ್ತೆ. ಸೊ ಮೊದಲನೇ ಥ್ಯಾಂಕ್ಸು ನಮ್ಮ ಪ್ರೊಡ್ಯೂಸರ್ಗೆ. ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬಿಡ್ತೀನಿ, ಸಾಂಗ್ ಬಗ್ಗೆ ಮಾತಾಡ್ಬಿಟ್ಟು ಆದಷ್ಟು ಕ್ವಿಕ್ಕಾಗಿ ಮುಗಿಸ್ಬಿಡೋಣ ಅಂತ. ಅದಕ್ಕೆ ಕೊನೆಯಲ್ಲಿ ಬಂದೆ. ಎಲ್ಲರೂ ಟೈಮ್ ತಿಂದಮೇಲೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಹೇಳ್ಬಿಟ್ರು ಬೆಟರ್ ಅಂತ. ಯಾಕಂತಂದರೆ ನೆಕ್ಸ್ಟು ಟ್ರೈಲರ್ ಇದೆ, ಅದಾದಮೇಲೆ ಇನ್ನೊಂದು ಸಾಂಗ್ ಇದೆ, ಅದಾದಮೇಲೆ ಇನ್ನೊಂದು ಸಾಂಗ್ ಇದೆ, ಅದಾದಮೇಲೆ ಸಿನಿಮಾ ಇದೆ. ರಿಲೀಸ್ ಮಾಡೋದಕ್ಕೆ ಕಂಟೆಂಟ್ ತುಂಬ ಇದೆ, ಮಾತಾಡೋಕ್ಕೆ ತುಂಬ ಇದೆ. ಸೊ ಈ ಸಿನಿಮಾ ಶುರುವಾಗಿದ್ದಕ್ಕೆ ಲಾಸ್ಟ್ ಟೈಮು ಕೇಳಿದರು, ಈಗಲೂ ಪ್ರಶ್ನೆಗಳು ಬರುತ್ತೆ ಹೇಗೆ ಏನು ಅಂತ. ಈ ಸಿನಿಮಾ ಶುರುವಾಗೋದಕ್ಕೆ ಈ ಸಾಂಗ್ನಲ್ಲಿ ಬರುವಂಥ ಒಂದು ಲೈನೇ ಮುಖ್ಯ ಕಾರಣ. ಆ ಲೈನ್ ಕೊಟ್ಟಿದೆ ದೇವರಾಜ್ ಸರ್. ಮುಗಿಯಲು ನಮ್ಮ ಪಯಣ. ಹೋದ ವರ್ಷ ನಾನು ಸ್ವಲ್ಪ ಡೌನ್ ಆಗಿದ್ದಾಗ, ನಾನು ನೆಕ್ಸ್ಟ್ ಏನಪ್ಪ ಅಂತ ಕನ್ಫ್ಯೂಷನ್ ಆಗಿ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿದ್ದಾಗ ದೇವರಾಜ್ ಸರ್ ಸಿಕ್ಬಿಟ್ಟು, ಇಲ್ಲಿ ಮುಗಿಯಲ್ಲ ನಮ್ಮದು ಟ್ರಾವೆಲ್ ಮುಗಿಯಲ್ಲ, ಮುಂದಕ್ಕೆ ಹೋಗ್ತಾ ಇರುತ್ತೆ, ಸಿನಿಮಾ ಶುರು ಮಾಡೋಣ ಅಂತಂದರು. ಅವ್ರು ಹೇಳಿದೊಂದು ಮಾತು ದೂರತೀರಾಯಣ ಶುರುವಾಯಿತು, ಆ ಕಥೆ ಶುರುವಾಯಿತು. ಅಲ್ಲಿಂದ ಜರ್ನಿಯಾಗಿ ಸಿನಿಮಾ ಕಂಪ್ಲೀಟ್ ಸ್ಟೇಜಿಗೆ ಬಂದಿದೆ. ಥ್ಯಾಂಕ್ ಯು ಸರ್. ಸೊ ದೂರತೀರಾಯಣ ಈ ಸಾಂಗು ಪರ್ಟಿಕ್ಯುಲರ್ ಆಗಿ ನನಗೆ ತುಂಬ ಪರ್ಸ್ನಲಿ ಬೇಕಾಗಿದ್ದಂಥ ಸಾಂಗ್. ನಾವು ಟ್ರಾವೆಲಲ್ಲಿ ತುಂಬ ಹಾಡುಗಳು ಕೇಳ್ತೀವಿ, ಬೇರೆ ಬೇರೆ ಭಾಷೆಗೆಲ್ಲ ಕೇಳ್ತೀವಿ. ಟ್ರಾವೆಲ್ ಅಂದರೆ ಈ ಡ್ರೈವ್ ಶುರುವಾಗಿದ್ದ ತಕ್ಷಣ ನಮಗೊಂದು ಹಾಡು ಬೇಕು ಅನಿಸುತ್ತೆ. ಅದರಲ್ಲೂ ಒಂದು ಒಳ್ಳೆ ಲಾಂಗ್ ಜರ್ನಿ ಹೋದಾಗ ಒಂದು ಎನರ್ಜಿ ಕೊಡಬೇಕು ಅನಿಸುತ್ತೆ. ಆ ಥರದ್ದು ನನಗೆ ಕನ್ನಡದಲ್ಲಿ ನನಗೆ ನನ್ನದೇ ಸಿನಿಮಾದಲ್ಲಿ ಒಂದು ಬೇಕು ಅಂತ ತುಂಬ ವರ್ಷಗಳಿಂದ ಆಸೆ ಇತ್ತು. ಅದನ್ನು ಈ ಸಿನಿಮಾ ಮೂಲಕ ಅದನ್ನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ, ನನಗೋಸ್ಕರ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನನಗೆ ಖುಷಿ ಆಗಿತ್ತು, ಜನಗಳು ಖುಷಿ ಆಗುತ್ತೆ ಅನ್ನೋದು ನಂಬಿಕೆ. ಯಾಕಂದರೆ ನಾವು ಮಾಡೋ ಸಿನಿಮಾ, ನಾವು ಕೆಲಸ ಫಸ್ಟ್ ನಮಗೆ ಖುಷಿ ಕೊಡಬೇಕು. ನಮ್ಗೆ ಖುಷಿ ಕೊಟ್ಟಿಲ್ಲ ಅಂದರೆ ನಾವು ಸಾವಿರಾರು ಜನಕ್ಕೆ, ಯಾಕಂತಂದರೆ ನಮ್ಮ ಒಂದು ಬ್ರೈನ್ಗೆ ನಾವು ಅದನ್ನು ಖುಷಿ ಕೊಡಲಿಲ್ಲ ಅಂತಂದರೆ ನೂರಾರು ಲಕ್ಷಾಂತರ ಬ್ರೈನ್ಗಳಿರುತ್ತೆ. ಅಂಥವ್ರಿಗೆ ನಾವು ಸಿನಿಮಾನ ಹೇಗೆ ಯಾವ ಕಾನ್ಫಿಡೆಂಟ್ ಮೇಲೆ ತೋರಿಸ್ತೀವಿ ಅನ್ನೋದಕ್ಕೆ ಅದು ಅರ್ಥ ಕೊಡ್ಬೇಕಾದ್ರೆ ಫಸ್ಟ್ ನಾವು ಖುಷಿ ಆಗಬೇಕು ಅಂತ. ಸೊ ನನಗೆ ಪರ್ಸನಲಿ ಖುಷಿ, ನನಗೆ ಮೋಟಿವೇಶನ್ ಮಾಡೋವಂಥ ಸಾಂಗು. ಸೊ ಇದಕ್ಕೆ ಥ್ಯಾಂಕ್ಸ್ ಟು ಫಸ್ಟು ಕಿರಣ್ ಕಾವೇರಪ್ಪ ಮತ್ತು ಬಗೇಶ್ ಅವರು. ಈಗ ನಮ್ಮ ಈ ಸಾಂಗ್ ಬಗ್ಗೆ ಅಷ್ಟೇ ಆದಷ್ಟು ಮಾತಾಡ್ತೀನಿ, ಯಾಕಂದರೆ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದರೆ ಇದು ದೂರ ತೀರಯಾನ. ನನಗೆ ಅಟ್ಲೀಸ್ಟ್ ಒಂದು 4-5 ಅವರ್ಸ್ ಸಾಕಾಗಲ್ಲ, ಒಂದು ಇಡೀ ದಿನ ಬೇಕಾಗಿಲ್ಲ. ಯಾಕಂತಂದರೆ ಈ ಸಿನಿಮಾ ಎಕ್ಸ್ಪೀರಿಯನ್ಸೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗೆ. ಯಾಕಂತಂದರೆ ನಮ್ಮ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲರೂ ನೋಡಿರೋದ್ರಿಂದ ಹರಿವು, ಬೆಂಗಳೂರು, ಕೊಪ್ಪಳ ಅದೊಂದು ಹೈವೇ ನಡೆಯುತ್ತೆ ಕತೆ. ನಾಟಿ ಚರಾಮಿ ಒಂದು 3-4 ಮನೆ 5 ಲೊಕೇಶನ್ ನಡೆಯುತ್ತೆ. ಆ್ಯಕ್ಟ್ 1978 ಇಡೀ ಒಂದು ಗೌರ್ಮೆಂಟ್ ಆಫೀಸಲ್ಲಿ ನಡೆಯುತ್ತೆ. ಇದು 1920-21 ಬರೀ ಕಾಡಲ್ಲಿ ನಡೆಯುತ್ತೆ. ಬಟ್ ಫಸ್ಟ್ ಸಿನಿಮಾ ಬೆಂಗಳೂರಿಂದ ಗೋವಾವರೆಗೂ ಹೋಗುತ್ತೆ. ಟ್ರಾವೆಲ್ ಇದು ಬರೀ ಕತೆ ಅಷ್ಟೇ ಅಲ್ಲ, ನಮ್ಮ ಇಡೀ ಟೀಮ್ ಬೆಂಗಳೂರಿಂದ ಶುರು ಮಾಡಿ ಆನ್ ದ ವೇ ಶೂಟ್ ಮಾಡ್ಕೊಂಡು ಹೋಗ್ತಾ ಅಂದರೆ ಇದು ಹೇಗೆ ಅಂತಂದರೆ ಬೆಳಗ್ಗೆ ರೂಮಿಂದ ಹೊರಟ್ರೆ ಲಗೇಜೆಲ್ಲ ಎತ್ತಿ ಗಾಡಿಗೆ ಹಾಕೋದು, ಶೂಟ್ ಮಾಡ್ಕೊಂಡು ಹೋಗೋದು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವತ್ತು ಎಲ್ಲಿ ನಿಲ್ತೀವೋ ಅಲ್ಲಿ ಯಾವ ನಿಯರ್ ಲಾಡ್ ಸಿಗುತ್ತೋ ಅಲ್ಲಿ ಸ್ಟೇ ಮಾಡೋದು. ಸೊ ಈ ಥರ ಟ್ರಾವೆಲ್ ಮಾಡ್ಕೊಂಡು ಶೂಟ್ ಮಾಡೋದು ಇದೆಯಲ್ಲ, ಅದು ಮೂವ್ ಆನ್ ಆಗಬೇಕು ಅನ್ನೋದಕ್ಕೆ. ಸೊ ಈ ಸಿನಿಮಾನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಯ್ತು ನನಗೆ. ಸೊ ಆ ಥರದಲ್ಲಿ ದೂರ ತೀರಯಾನ ವೆರಿ ಟ್ರಾವೆಲಿಂಗ್ ಮೂವಿ. ಸಾಂಗ್ ಬಗ್ಗೆ ಹೇಳೋದಾದರೆ ಇದು ಸಿನಿಮಾ ಶುರುವಾದಾಗಲೇ ಬಗೇಶ್ ಹೇಳ್ಬಿಟ್ಟಿದೆ ನನಗೆ. ಈ ಸಿನಿಮಾ ಇದು ಆ್ಯಕ್ಚುಲಿ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ, ಕ್ಲೈಮ್ಯಾಕ್ಸ್ ಬಿಫೋರಲ್ಲಿ ಬರುತ್ತೆ ಈ ಸಾಂಗು. ಅಲ್ಲಿ ಒಂದು ನನಗೆ ಹೈ ಎನರ್ಜಿ ಕೊಡುವಂಥದ್ದು. ಈ ಸಿನಿಮಾ ಕಥೆಯಲ್ಲಿ ಮಾಡೋವಾಗ ಈ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದು ಹೈ ಮೂಮೆಂಟ್ ಬೇಕು ಅಂತ ಕೆಲವರು ಆ್ಯಕ್ಷನ್ ಸೀಕ್ವೆನ್ಸ್ ಇಡ್ತಾರೆ, ಇಲ್ಲಾಂದರೆ ಒಂದು ಡ್ರಾಮಾ ಇಡ್ತಾರೆ, ಈ ಎಮೋಷನಲ್ ಸೀನ್ ಎಲ್ಲ ಇಡ್ತಾರೆ. ನಾನು ಅದನ್ನು ಒಂದು ಸಾಂಗ್ ರೂಪದಲ್ಲಿ ಹೇಳೋಣ ಅಂತೇಳಿ ಒಂದು ಸಾಂಗ್ ಮಾಡಬೇಕು ಅಂತ ಬಂದಿದ್ದ ಐಡಿಯಾ ಬಕೇಶ್ ಅವ್ರಿಗೆ ಹೇಳಿದ್ದು. ಬಟ್ ಅವ್ರಿಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀನಿ. ಅಂದರೆ ಇದು ನನ್ನ ತಲೆಯಲ್ಲಿ ಒಂದು ಅಬ್ಸ್ಟ್ರಾಕ್ಟ್ ಇಮೇಜ್ ಇತ್ತು. ಆ ಇಮೇಜನ್ನ ವಿಜುವಲ್ ಕನ್ವರ್ಟ್ ಮಾಡೋದಕ್ಕೆ ಅವ್ರಿಗೆ ಹೇಳಿ ಅವ್ರ ಕೈಲಿ ಕೆಲಸ ತೆಗೆಸ್ಕೊಂಡಿದ್ದು. ಬಟ್ ಅಷ್ಟೇ ಪೇಷನ್ಸ್ ಆಗಿ, ಅಂದರೆ ಒಂದು ವರ್ಷದಿಂದ ಈ ಕೆಲಸ ನಡೀತಾ ಇರೋದು. ಯಾಕಂದರೆ ಈ ಸಿನಿಮಾದಲ್ಲಿ ಒಟ್ಟು 6 ಹಾಡು, 2 ಮ್ಯೂಸಿಕಲ್ ಟ್ರ್ಯಾಕ್ಸ್ ಇದ್ದಾವೆ. 8 ತುಂಬ ಇಂಪಾರ್ಟೆಂಟ್. ಯಾವುದೂ ಸುಮ್ಮನೆ ಏನೋ ನಾಮಕಾವಸ್ಥೆ ಅದೊಂದೇನೋ ಫಿಲ್ ಮಾಡೋಕ್ಕಂತ ಯಾವುದೂ ಇಲ್ಲ. ಅದು ಕತೆ ಪ್ಯಾರಲಲ್ ಆಗಿ ಮ್ಯೂಸಿಕ್ಕು ನಡೆಯುತ್ತೆ. ಇವನ್ ಮ್ಯೂಸಿಕ್ಕು ಒಂದು ಪಾರ್ಟ್ ಆಫ್ ಸಿನಿಮಾದ ಕ್ಯಾರೆಕ್ಟರ್ ಆಗಿರೋದ್ರಿಂದ. ಸೊ ಅಷ್ಟು ಇದಕ್ಕೂ ಬಕೇಶ್ ಅವರು 1 ವರ್ಷನೇ ಕೆಲಸ ಮಾಡ್ತಾ ಇದ್ದಾರೆ. ಸಾಂಗ್ಸು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಲೈವು, ಪ್ರೋಗ್ರಾಮಿಂಗು ಹೆವಿ ಕೆಲಸ ಮಾಡಿದ್ದಾರೆ. ತುಂಬ ಸ್ಟ್ರೆಸ್ಸು ಕೊಟ್ಟಿದ್ದೀನಿ.
ಬಟ್ ಸ್ಟಿಲ್ ಅಷ್ಟು ಕೆಲಸ ನಿಮಗೆ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಯಾಕಂತಂದರೆ ಇವತ್ತು ಕನ್ನಡ ಸಿನಿಮಾ ತುಂಬ ಒಂದು ಏನೋ ತುಂಬ ಕ್ಲಿಷ್ಟಕರವಾದ ಪರಿಸ್ಥಿತಿನ ಎದುರಿಸ್ತಾ ಇದ್ದೀವಿ ಎಲ್ಲರೂ. ಕನ್ನಡ ಚಿತ್ರರಂಗದವರು ತುಂಬ ಇಂಪಾರ್ಟೆಂಟ್ ಆಗಿರೋದು ನಾವು ಇವತ್ತು ಪ್ರೇಕ್ಷಕರನ್ನ ಥಿಯೇಟರ್ ಕರೆಸ್ಬೇಕು. ಅದು ತುಂಬ ಇಂಪಾರ್ಟೆಂಟ್ ನಮ್ಗೆ ಇವಾಗ. ಯಾಕಂತಂದರೆ ಇವತ್ತು ಪ್ರೇಕ್ಷಕರು ಬರ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ ಎಲ್ಲ ಕಡೆಯಿಂದ ಅದು ಕೇಳಿಸ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ನನಗೆ ಈ ಸಿನಿಮಾ ಯಾವ ಥರ ನಾನು ನೋಡ್ತಾ ಇದ್ದೀನಿ ಅಂತಂದರೆ ಅರ್ಲಿ 19th ಸೆಂಚುರಿ ಟೈಮಲ್ಲಿ ಬೆಂಗಾಲಲ್ಲಿ ರೆನೆಸಾನ್ಸ್ ಪೀರಿಯಡ್ ಅಂತ ಒಂದು ಸ್ಟಾರ್ಟ್ ಆಗುತ್ತೆ ಇಂಡಿಯನ್ ಆರ್ಟಲ್ಲಿ. ಅಂದರೆ ವೆಸ್ಟರ್ನ್ ಕೊಲೋನಿಯಲ್ ಆರ್ಟ್ ಅನ್ನೋದು ಇಡೀ ಇಂಡಿಯನ್ ಆರ್ಟ್ನ ಒಂಥರ ಅಕ್ವೈರ್ ಮಾಡಿಕೊಂಡು ಅದೇ ಏನು ಪ್ರಧಾನವಾಗಿ ಎಲ್ಲ ಕಡೆ ಇದ್ದಾಗ ಬೆಂಗಾಲಲ್ಲಿ ಒಂದು 3 ಜನ ಆರ್ಟಿಸ್ಟ್ಗಳು ಅವನೀಂದ್ರನಾಥ್ ಠಾಗೂರು, ನಂದಲಾಲ್ ಬೋಸು ಮತ್ತು ಜಾಮಿನಿ ರಾಯನ್ ಅವರು ಇಂಡಿಯನ್ ಎಸೆನ್ಸ್ನ ಇಟ್ಕೊಂಡು ಇಂಡಿಯನ್ದೇ ಆದ ಒಂದು ಹೊಸ ಥರದ ಶೈಲಿಯಲ್ಲಿ ಒಂದು ಶೈಲಿನ ಶುರು ಮಾಡ್ತಾರೆ. ಅದೇ ಇಂಡಿಯನ್ ಆರ್ಟ್ ಮೂವ್ಮೆಂಟಲ್ಲಿ ಇವತ್ತು ಆರ್ಟಲ್ಲಿ ಏನು ಭಾರತ ಇಡೀ ವರ್ಲ್ಡಲ್ಲಿ ಒಂದು ಐಡೆಂಟಿಟಿ ತಗೊಂಡಿದೆ ಅಂತಂದರೆ ಆ ಮೂವ್ಮೆಂಟ್ ಕಾರಣ ಆಗುತ್ತೆ. ಅದೇ ಥರ ಕನ್ನಡ ಚಿತ್ರಕ್ಕೆ ಒಂದು ಐಡೆಂಟಿಟಿ ಬೇಕು ಅಂತ ನನ್ನ ಒಪಿನಿಯನು. ಆ ಐಡೆಂಟಿಟಿ ಹೇಗಿರಬೇಕು ಅಂದರೆ ಕನ್ನಡವಾಗಿರಬೇಕು ಅಂತ, ಕನ್ನಡತನ ಇರಬೇಕು. ಆ ಸಿನಿಮಾ ನೋಡಿದ್ರೆ ಅದರಲ್ಲಿ ಕನ್ನಡತನ ಇರಬೇಕು. ಬಕೇಶ್ವರ್ ಅವಾಗ ಹೇಳಿದ್ರು ಕನ್ನಡದ ಪದಗಳನ್ನೇ ಇಟ್ಕೊಂಡು, ಅಂದರೆ ಇಡೀ ಹಾಡುಗಳಲ್ಲಿ ಎಲ್ಲೂ ನಾವು ಇಂಗ್ಲೀಷ್ ಬಳಸಬಾರ್ದು ಅಂತ ಮಡಿವಂತಿಕೆ ಅಲ್ಲ, ಕನ್ನಡದಲ್ಲಿರುವಂಥ ಸೊಗಡನ್ನ ಒತ್ತಿ ಹೇಳಬೇಕು ಅಂತ. ಇದು ಮಡಿವಂತಿಕೆಗೋಸ್ಕರ ಮಾಡಿದ್ದಲ್ಲ, ಏನು ಇಂಗ್ಲೀಷ್ ಬೇಡ ಹಿಂದಿ ಬೇಡ ಆ ಥರದ್ದಲ್ಲ. ಮಡಿವಂತಿಕೆಗಿಂತ ನಮ್ಮ ಸೊಗಡು, ನಮ್ಮ ಭಾಷೆಗೆ ಮೇಲಿರುವಂಥ ಒಂದು ಪ್ರೀತಿ, ಅದು ಅದರ ಬಗ್ಗೆ ಒತ್ತಿ ಹೇಳಬೇಕಾಗದಂಥ ಕಾಲಘಟ್ಟದಲ್ಲಿ ಎಲ್ಲ ಸಾಹಿತ್ಯನೂ ಕನ್ನಡದಲ್ಲಿ ಇರಬೇಕು ಅಂತ ಪ್ಲಾನ್ ಮಾಡಿ ಅದನ್ನು ಆ ಥರದಲ್ಲೇ ಬರೆಸಿ ಮಾಡಿರೋ ಅಂಥ ಹಾಡುಗಳು. ಸೊ ಕನ್ನಡ ಸಿನಿಮಾಗೆ ಅದೊಂದು ಅವಶ್ಯಕತೆ ಇದೆ ಅಂತ ನನ್ನ ಒಪಿನಿಯನು. ಇದಂದರೆ ನಮ್ಮಲ್ಲಿ ಒಂದು ಅದು ವಿಜುವಲ್ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಕಥೆ ಆಗ್ಬೋದು, ಇದಕ್ಕೆ ಕರ್ನಾಟಕದಷ್ಟು ಸಮೃದ್ಧಿ ರಾಜ್ಯ ಅಕ್ಕಪಕ್ಕ ಎಲ್ಲೂ ಇಲ್ಲ ಅನ್ಸುತ್ತೆ. ನಾವು ಕೋಸ್ಟಲಿಂದ ಹಿಡಿದು ಬಯಲುಸೀಮೆಯಿಂದ ಹಿಡಿದು ಗಿರಿಯಿಂದ ಹಿಡಿದು ಎಲ್ಲ ಥರದ ಒಂದು ಜಾಗ್ರಫಿನ ನಾವು ಒಂದೇ ಸ್ಟೇಟಲ್ಲಿ ನೋಡ್ಬೋದು. ಅಂಥ ಅದ್ಭುತವಾದ ಇದು ಆ ಜಾಗ್ರಫಿ ಇದೆ ಸಿನಿಮಾದಲ್ಲಿ, ಭಾಷೆ ಇದೆ, ಎಮೋಷನ್ಸ್ ಇದೆ. ಇದು ಕನ್ನಡತನದಿಂದ ಹುಟ್ಟಿರುವಂಥ ಕತೆ. ಆ ಒಂದು ಐಡೆಂಟಿಟಿನ ಹುಡುಕೋ ಪ್ರಯತ್ನ ದೂರತೀರಯಾನ. ಈ ಸಿನಿಮಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಆದಷ್ಟು ಈ ಮಂತ್ ಎಂಡ್ ಒಳಗಡೆ ನಾವು ಟ್ರೈಲರ್ ರಿಲೀಸ್ ಮಾಡೋ ಪ್ಲಾನಲ್ಲಿ ಇದ್ದೀವಿ. ಸದ್ಯ ಅದನ್ನು ಅನೌನ್ಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಸಿನಿಮಾಗಳು ಒಂದು ಗೆಲ್ಲುವಂಥ ಸಮಸ್ಯೆಗಳನ್ನ ಇಟ್ಕೊಂಡು ಮಾಡಿದ್ರೆ ಈ ಸಿನಿಮಾದಲ್ಲಿ ಏನು ಹೇಳಿಕೊಟ್ಟಿದ್ದೀರಾ? ನಿಮ್ಮೆಲ್ಲ ಸಿನಿಮಾಗಳು ಇದು ಸಾಮಾಜಿಕವಾಗಿ ಗೆಲ್ಲುವಂಥ ಸಮಸ್ಯೆಗಳನ್ನ ಇಟ್ಕೊಂಡು ಅದನ್ನ ಬೆಳಕು ಚೆಲ್ಲಿದ್ರೆ ಇದರಲ್ಲಿ ಏನು ಹೇಳಿಕೊಟ್ಟಿದೆ? ಅದು ಆಲ್ರೆಡಿ ಲವ್ ಮುಂದುವರಿತೆ ಸಮಾಜ ಮೆಸೇಜ್ ಸರ್, ಮೆಸೇಜು ಪ್ರತಿ ಸಿನಿಮಾದಲ್ಲಿ ಇದ್ದೇ ಇರುತ್ತೆ ಸರ್. ಈ ಸಿನಿಮಾದಲ್ಲಿ ಮೆಸೇಜ್ನ ಹೇಳೋದಕ್ಕಿಂತ ಒಂದು ಫೀಲ್ ಥರ ಹೇಳ್ತಾ ಇದ್ದೀನಿ. ಅದನ್ನು ನೀವು ನಾನು ಡೈಲಾಗಲ್ಲಿ ಹೇಳೋದಕ್ಕಿಂತ ಅದು ಸಿನಿಮಾ ನೋಡ್ತಾ ಇದ್ರೆ ನಿಮ್ಮ ಅನುಭವಕ್ಕೆ ಬರುತ್ತೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅನ್ನೋದು. ಯಾಕಂದರೆ ಒಂದು ಕತೆ ಅಂತಂದರೆ ಅದಕ್ಕೊಂದು ಗುರಿ ಇರಬೇಕಾಗತ್ತೆ. ನನ್ನ ಸಿನಿಮಾಗಳ ಕತೆಗಳಲ್ಲಿ ಒಂದು ಗುರಿ ಅಂತೂ ಇದ್ದೇ ಇರುತ್ತೆ. ಆ ಗುರಿ ಏನು ಅನ್ನೋದನ್ನು ನನ್ನ ಸಿನಿಮಾದಲ್ಲಿ ಈ ಕತೆ ಇದು ಅನ್ನೋದಕ್ಕಿಂತ ಅದನ್ನ ಒಂದು ಎಕ್ಸ್ಪೀರಿಯನ್ಸ್ ಥರ ನೋಡಿದ್ರೆ ಆಟೋಮೆಟಿಕಾಗಿ ನೀವು ಸಿನಿಮಾ ನೋಡಿ ಆಚೆ ಬಂದಾಗ ನೀವು ಆ ಮೆಸೇಜ್ನ ಕ್ಯಾರಿ ಮಾಡ್ಕೊಂಡು ಆಚೆ ಬರ್ತೀರ. ಸೊ ಆ ಥರದ ಒಂದು ಸಿಗ್ನೇಚರ್ ಅಂತೂ ಇದ್ದೇ ಇರುತ್ತೆ. ಬಟ್ ಅದನ್ನ ಹೇಳೋ ರೀತಿಯಲ್ಲಿ ಚೇಂಜ್ ಆಗಿದೆ. ಓಕೆ, ಸೊ ಇವಿಷ್ಟು ಸಿನಿಮಾ ಬಗ್ಗೆ. ನಮ್ಮ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ವಿಜಯ್ ಕೃಷ್ಣ ಮತ್ತು ಪ್ರಿಯಾಂಕಾ ಇಡೀ ಸಿನಿಮಾದ ಮೇಯ್ನು ನಾಯಕ ಅದ್ರ ಜೊತೆಗೆ ಅವ್ರ ಬಗ್ಗೆನೂ ಮಾತಾಡೋದು ತುಂಬ ಇದೆ. ಅದು ಟ್ರೈಲರ್ ಟೈಮಲ್ಲಿ ಮಾತಾಡೋಣ ಅಂತ. ಯಾಕಂತಂದರೆ ಇದು ಬರೀ ನಾವು ಸಾಂಗ್ ರಿಲೀಸ್ ಆಗಿರೋದ್ರಿಂದ ಇದನ್ನ ಇಲ್ಲಿಗೆ ಒಂದು ಲಿಮಿಟ್ ಮಾಡ್ಕೊಂಡ್ರೆ ಬೆಟರು, ಇಲ್ಲ ಟೈಮು ಸೇವ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಇನ್ನೂ ತುಂಬ ಜನ ಆ್ಯಕ್ಟರ್ಸ್ ಆ್ಯಕ್ಟ್ ಮಾಡಿದ್ದಾರೆ. ಗೆಸ್ಟ್ ರೋಲ್ಸ್ ಅಂದರೆ ಒಂದೊಂದು ಎಪಿಸೋಡಲ್ಲಿನೂ ಒಬ್ಬೊಬ್ಬರು ಬಂದು ಈ ಸಿನಿಮಾನ ಬೇರೆ ಅದಕ್ಕೊಂದು ಡೈಮೆನ್ಷನ್ ಕೊಡೋ ಪ್ರಯತ್ನದಲ್ಲಿ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ನನ್ನ ಪರ್ಸ್ನಲ್ ಇಷ್ಟದ ಡೈರೆಕ್ಟರ್ ಗಿರಿರಾಜ್ ಸರ್ ಆ್ಯಕ್ಟ್ ಮಾಡಿದ್ದಾರೆ, ಜೊತೆಗೆ ಕೀರ್ತಿ ಭಾನು ಸರ್ ಆ್ಯಕ್ಟ್ ಮಾಡಿದ್ದಾರೆ, ಜೊತೆಗೆ ನಮ್ಮ ಅಂದರೆ ಅವರೆಲ್ಲರೂ ಒಂಥರ ಆಸ್ಥಾನ ನಮ್ಮನ್ನೆಲ್ಲ ಒಂದು ಟೀಮ್ ಆಗಿಬಿಟ್ಟಿದೆ. ಪ್ರತಿ ಸಿನಿಮಾದಲ್ಲೂ ನಮಗೆ ಜೊತೆಲೇ ಇದ್ದಾರೆ, ಸಪೋರ್ಟಿವ್ ಆಗಿದ್ದಾರೆ.
ಅಂದರೆ ಬರೀ ಸಿನಿಮಾ ಆ್ಯಕ್ಟಿಂಗ್ ಅಂತಲ್ಲ, ಅದರ ಸಿನಿಮಾ ಆಚೆ ಅದರ ಒಳಗಡೆ ಎಲ್ಲ ಥರದಲ್ಲೂ ಸಪೋರ್ಟಿವ್ ಆಗಿದ್ದಾರೆ. ಸೊ ನನ್ನ ಟೀಮ್ ಎಲ್ಲ ಇದ್ದಾರೆ, ಥ್ಯಾಂಕ್ ಯು ಎಲ್ಲರಿಗೂ. ಯಾಕಂದರೆ ಹೇಳ್ತಾ ಹೋದರೆ ಇದು ಆ್ಯಕ್ಚುಲಿ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಕಟ್ ಮಾಡೋಕ್ಕೆ ನಾನೇ ಟ್ರೈ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಸರ್ ದೇಸಾಯಿ ಸರ್ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದೀರಾ. ಇದು ಏನು ಮುಹೂರ್ತಕ್ಕೆ ಬಂದುಬಿಟ್ಟು ಕ್ಲಾಪ್ ಮಾಡಿದ್ರಿ, ಇವಾಗ ಸಾಂಗ್ ಬಂದು ವಿಶಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಮತ್ತು ದೇವರ ಸರ್, ಫ್ರೆಂಡ್ ಶಶಾಂಕ್ ಸರ್, ಲಿಂಗರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೀಡಿಯಾದವ್ರಿಗೆ, ಟೀಮ್ಗೆ, ಮತ್ತು ಗೆಳೆಯ ನವೀನ್ ಶಂಕರು. ನವೀನ್ ಶಂಕರ್ ಮೇಲೆ ಜಾಸ್ತಿ ಇದೆ, ಅದು ಬೇಡ, ಈಗ ಲವ್ ಜಾಸ್ತಿ ಇದೆ. ತುಂಬ ಇಷ್ಟ, ನಂಗೆ ಇಷ್ಟ ಆಗಿದೆ ಏನಂತಂದರೆ ನವೀನ್ ನಮ್ಮ ಜೊತೆ ಮಾತಾಡುವಾಗ ಯಾವುದೇ ಥರ ಕನ್ನಡ ಮಾತಾಡೋದು, ನಮ್ಮ ವೇದಿಕೆ ಮೇಲೆ ಬಂದಾಗ ಉತ್ತರ ಕರ್ನಾಟಕ ಮಾತಾಡೋದಲ್ಲ, ಆ ಸೊಗಡನ್ನ ಅಲ್ಲಿ ಅದನ್ನು ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅದನ್ನು ರೆಪ್ರೆಸೆಂಟ್ ಮಾಡೋದಿದೆಯಲ್ಲ, ಅದು ಆ್ಯಕ್ಚುಲಿ ಖುಷಿ ಆಗುತ್ತೆ. ಎಲ್ಲರೂ ಅವರ ಭಾಷೆ, ಆ ಸ್ಲ್ಯಾಂಗ್ನ ಸಪೋರ್ಟ್ ಮಾಡೋದಕ್ಕೆ, ಅದು ಪಾಪ್ಯುಲರ್ ಮಾಡೋಕ್ಕೆ ಟ್ರೈ ಮಾಡೋದಿದೆಯಲ್ಲ, ಯಾವುದೇ ರೀತಿಯ ಕೀಳ್ತಿಟ್ಕೊಳ್ತೀರಾ, ವಿಷಯ ಆಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಆಲ್ ಎಲ್ರಿಗೂ. ಶುಭ ಸಂಜೆ. ಹಂಗೆ ಮಾಡು, ಹಾಗೆ ಬ್ಯಾಟ್ ಮಾಡು. ರೆಡಿ ಸರ್, ಇಲ್ಲಿ ನೋಡಿ ಸರ್.